This content is for educational purposes only and not financial advice any stocks. Consult a professional and invest at your own risk. ಇದೊಂದು IPO ಸ್ಟೋರಿ. ಇದರಲ್ಲಿ ಬರೀ ಬೇಸಿಕ್ ಮಾಹಿತಿ ಇರೋದಿಲ್ಲ. ಇಲ್ಲಿ ಕವರ್ ಮಾಡೋ ವಿಷಯಗಳು ತುಂಬ ಜನರಿಗೆ ಅರ್ಥ ಆಗದೇ ಇರಬಹುದು. ಆದರೆ ಪ್ರಯತ್ನ ಮಾಡಿ. ಮೊದಲು ಯೋಚನೆ ಮಾಡಿ, ಒಂದು ಕಂಪನಿ ತನ್ನ ಶೇರ್ಸ್ ಪಬ್ಲಿಕ್ಗೆ ಮಾರೋಕ್ಕೆ ಪ್ರಿಪೇರ್ ಆಗ್ತಿದೆ ಮತ್ತು ಅದು ವಿಶ್ವದ ನಂಬರ್ 1 ಡಿರೈವೇಟಿವ್ಸ್ ಎಕ್ಸ್ಚೇಂಜ್ ಕಂಟಿನ್ಯೂಯಸ್ 7 ವರ್ಷದಿಂದನೂ. ಆದರೆ ಅದೇ ಕಂಪನಿ ಸರಿಯಾಗಿ 1 ದಶಕದ ಹಿಂದೆ ಸೀರಿಯಸ್ ಸ್ಕ್ಯಾಂಡಲಲ್ಲಿ ತಗಲಾಕೊಂಡಿತ್ತು. ಆ ಸ್ಕ್ಯಾಂಡಲ್ ಇನ್ನೂ ಸಾಲ್ವ್ ಆಗದೆ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಆ ಕಂಪನಿ NSE. ಹೌದು, ಅದೇ ನಾವೆಲ್ಲ ಡೈಲಿ ಯೂಸ್ ಮಾಡೋ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಇಂಡಿಯಾದ ನಂಬರ್ 1 ಸ್ಟಾಕ್ ಎಕ್ಸ್ಚೇಂಜ್. ಜೂನ್ 17, 2026ಕ್ಕೆ ತಮ್ಮ DRHP ಫೈಲ್ ಮಾಡಿದರು. ಇದು ಲಿಸ್ಟ್ ಆದರೆ ಇಂಡಿಯಾ ಹಿಸ್ಟ್ರಿನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ IPO ಆಗ್ಬೋದು. ಇದರ ವ್ಯಾಲ್ಯೂಯೇಷನ್ ರಿಪೋರ್ಟ್ ಪ್ರಕಾರ 55 to 60 ಬಿಲಿಯನ್ ಡಾಲರ್ಸ್ವರೆಗೂ ಇರ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾದರೆ ಇದರಲ್ಲಿ ಸಾರ್ಟ್ ಆಗದೆ ಇರುವಂಥ ಕೇಸ್ ಏನು? 2015-16ರಲ್ಲಿ NSE ಕಾಲೊಕೇಶನ್ ಫೆಸಿಲಿಟಿ ಅಡಿ, ಅಂದರೆ ಟ್ರೇಡಿಂಗ್ ಮೆಂಬರ್ಸ್ಗೆ ಡೇಟಾ ಫಾಸ್ಟ್ ಸಿಗೋಕ್ಕೆ ಇರುವಂಥ ಒಂದು ಫೆಸಿಲಿಟಿ, ಇದರಲ್ಲಿ ಕೆಲವು ಸೆಲೆಕ್ಟೆಡ್ ಟ್ರೇಡಿಂಗ್ ಮೆಂಬರ್ಸ್ಗೆ ಅನ್ಫೇರ್ ಪ್ರಿಫರೆನ್ಷಿಯಲ್ ಅಕ್ಸೆಸ್ ಕೊಟ್ಟಿದ್ರು ಅಂತ ಅಲಿಗೇಷನ್ ಬಂತು. ಸೆಬಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತು. 2019ರಲ್ಲಿ ಸೆಬಿ ಆರ್ಡರ್ ಕೊಟ್ಟು NSEನ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಕ್ಸೆಸ್ ಮಾಡೋಕ್ಕೆ 6 ತಿಂಗಳವರೆಗೂ ಕೂಡ ಪ್ರೊಹಿಬಿಟ್ ಮಾಡ್ತು. ಇದು ಎಷ್ಟು ಸೀರಿಯಸ್ ಅಂದರೆ, ಎಕ್ಸ್ಚೇಂಜ್ ತಾನು ತನ್ನ ಸ್ವಂತ ಮಾರ್ಕೆಟ್ಗೆ ಅಕ್ಸೆಸ್ ಮಾಡದೇ ಇರೋ ಹಾಗಾಯಿತು. ನೆನಪಿರಲಿ, ಈ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ ಮತ್ತು NSE ಜಸ್ಟ್ 3 ತಿಂಗಳ ಹಿಂದೆ ಮಾರ್ಚ್ 2026ರಲ್ಲಿ ಸೆಬಿ ಜೊತೆ ರಿವೈಸ್ಡ್ ಸೆಟ್ಲ್ಮೆಂಟ್ ಟರ್ಮ್ಸ್ ಫೈಲ್ ಮಾಡಿದರು, ಸುಮಾರು 1500 ಕೋಟಿ ರೂಪೀಸ್ಗೆ. ಬಟ್ ಇನ್ನೂ ಕ್ಲೋಸ್ ಆಗಿಲ್ಲ. ಇದು ಒಂದು ಡಿಕೇಡ್ ಸ್ಟೋರಿ. ಈ ಒಂದು ಸ್ಕ್ಯಾಂಡಲ್ $1 ಬಿಲಿಯನ್ IPOಗೆ ಕನೆಕ್ಟ್ ಆಗಿದೆ. ನಾನು ಈ ಫುಲ್ DRHP ಸ್ಟಡಿ ಮಾಡಿ ಇದರಲ್ಲಿರುವಂಥ ಎಲ್ಲ ನಂಬರ್ಸ್, ರಿಸ್ಕ್ ಇದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಕೊನೆವರೆಗೂ ನೋಡಿ. ಈ IPOದ ಆಫರ್ ಸ್ಟ್ರಕ್ಚರ್ ನೋಡಿದ್ರೆ ಇದು 100% ಆಫರ್ ಫಾರ್ ಸೇಲ್. ಫ್ರೆಶ್ ಇಶ್ಯೂ ಏನೂ ಇಲ್ಲ. NSEಗೆ ₹1 ಕೂಡ ಸಿಗಲ್ಲ ಈ IPO ಇಂದ. ಎಲ್ಲ ಪ್ರೊಸೀಡ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಹೋಗುತ್ತೆ. ಟೋಟಲ್ 14,89 ಲಕ್ಷವರೆಗೂ ಆಫರ್ ಮಾಡ್ತಿದ್ದಾರೆ. ಇದು ಕಂಪನಿಯ ಟೋಟಲ್ ಶೇರ್ಸ್ನಲ್ಲಿ ಸುಮಾರು 6% ಆಗುತ್ತೆ. ಈ IPO ಪ್ರೊಸೀಡ್ಸ್ ಮೂಲಕ ಯಾರು ತಮ್ಮ ಶೇರನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಡೇಟಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಾಸ್ತಿ ಅಂದರೆ 2,47 ಲಕ್ಷ ಶೇರ್ವರೆಗೂ ಮಾರೋಕ್ಕೆ ರೆಡಿ ಆಗಿದೆ. ನಂತರ MS ಸ್ಟ್ರಾಟಜಿಕ್ ಮಾರಿಷಸ್, ಇದು ಮೊರ್ಗನ್ ಸ್ಟ್ಯಾನ್ಲಿಯ ಎಂಟಿಟಿ, 1,60 ಲಕ್ಷ ಶೇರ್ಸನ್ನು ಮಾರಾಟ ಮಾಡ್ತಾ ಇದೆ. ಹಾಗೆ ಕೆನಡಾ ಪೆನ್ಷನ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಬೋರ್ಡ್ 1,18 ಲಕ್ಷ ಶೇರುಗಳನ್ನು ಮಾರಾಟ ಮಾಡ್ತಿದೆ. ಅರಾಂಡಾ ಇನ್ವೆಸ್ಟ್ಮೆಂಟ್ ಮಾರಿಷಸ್, ಇದು ಟೆಮ್ಸೆಕ್ನ ಎಂಟಿಟಿ, 1,12 ಲಕ್ಷ ಶೇರುಗಳನ್ನು ಮಾರಾಟ ಮಾಡ್ತಿದೆ. ಇನ್ನು ಬ್ಯಾಂಕ್ ಆಫ್ ಬರೋಡಾ, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್, ನ್ಯಾಷನಲ್ ಇನ್ಶೂರೆನ್ಸ್, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇವೆಲ್ಲ ಸೆಲ್ಲಿಂಗ್ ಮಾಡ್ತಿದ್ದಾವೆ ಈ IPO ಪ್ರೊಸೀಡ್ಸ್ ಮೂಲಕ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಮ್ಮ ಶೇರ್ಸ್ಗೆ ಕೇವಲ 80 ಪೈಸೆ ಮಾತ್ರ ಪೇ ಮಾಡಿರೋದು. ಒಂದು ಶೇರ್ಗೆ 80 ಪೈಸೆ. ಬ್ಯಾಂಕ್ ಆಫ್ ಬರೋಡಾ ಬರೀ 54 ಪೈಸೆ ಪೇ ಮಾಡಿದೆ. ಹಾಗೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ 32 ಪೈಸೆ ಮಾತ್ರ ಪೇ ಮಾಡಿದೆ. ಇವರು ಒರಿಜಿನಲ್ ಇನ್ವೆಸ್ಟರ್ಸ್, ದಶಕಗಳ ಹಿಂದೆ ಹೂಡಿಕೆ ಮಾಡಿದ್ರು, ಆಲ್ಮೋಸ್ಟ್ ಫೇಸ್ ವ್ಯಾಲ್ಯೂಗೆ ಶೇರ್ಸ್ ಪಡೆದಿದ್ರು. ಆದರೆ ಫಾರಿನ್ ಇನ್ವೆಸ್ಟರ್ಸ್ ಮೊರ್ಗನ್ ಸ್ಟ್ಯಾನ್ಲಿ ಅವರು 66.54 ರೂಪೀಸ್ ಕೊಟ್ಟಿದ್ದಾರೆ, ಅಂದರೆ ₹66.54 ಕೊಟ್ಟಿದ್ದಾರೆ. ಹಾಗೆ ಟೀಮ್ಸೆಕ್ ಅವರು ₹62.38 ತಗೊಂಡಿದ್ದಾರೆ. ಕೆನಡಾ ಪೆನ್ಷನ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ₹324 ಪೇ ಮಾಡಿ ತಗೊಂಡಿದ್ದಾರೆ. ನಂತರ ಫಂಡಿಂಗ್ ರೌಂಡ್ಸಲ್ಲಿ ಇವರೆಲ್ಲ ಜಾಯ್ನ್ ಆಗಿದ್ದಂಥವ್ರು, ಬಿಗಿನಿಂಗಲ್ಲಿ ಜಾಯ್ನ್ ಆಗಿದ್ದಂಥವ್ರಲ್ಲ. ಇನ್ನು ಮಾರ್ಕೆಟ್ಸ್ ರಿಪೋರ್ಟ್ ಪ್ರಕಾರ ಕರೆಂಟ್ ಅನ್ಲಿಸ್ಟೆಡ್ ಶೇರ್ ಪ್ರೈಸ್ ಸುಮಾರು 1935 2,050 ರೂಪೀಸ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಇದರ ಅರ್ಥ ಏನಂದರೆ, ಒರಿಜಿನಲ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್, SBI, ಇನ್ಶೂರೆನ್ಸ್ ಕಂಪನೀಸ್ ಇದೆಲ್ಲ ಆಲ್ಮೋಸ್ಟ್ 2,000 ಟೈಮ್ಸ್ ರಿಟರ್ನ್ಸನ್ನು ಪಡೆದಿದ್ದಾರೆ. ಇದೊಂದು ಇನ್ಕ್ರೆಡಿಬಲ್ ವೆಲ್ತ್ ಕ್ರಿಯೇಷನ್ ಸ್ಟೋರಿ. ಲಾಂಗ್ ಟರ್ಮ್ ಹೋಲ್ಡ್ ಮಾಡೋರಿಗೆ ಮಾತ್ರ ಈ ಥರ ಅದೃಷ್ಟ ಸಿಗುತ್ತೆ. ಈ IPOದಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕಾಗುತ್ತೆ. NSEಗೆ ಐಡೆಂಟಿಫೈಬಲ್ ಪ್ರಮೋಟರ್ ಅಂತ ಯಾರೂ ಇಲ್ಲ ಮತ್ತು ಯಾವುದೇ ಸಿಂಗಲ್ ಶೇರ್ ಹೋಲ್ಡರ್ 15%ಗಿಂತ ಜಾಸ್ತಿ ವೋಟಿಂಗ್ ರೈಟ್ಸ್ ಹೋಲ್ಡ್ ಮಾಡೋಕ್ಕೆ ಆಗಲ್ಲ. ಇದು ರೆಗ್ಯುಲೇಟರಿ ರೂಲಿಂದ ಪ್ರೊಟೆಕ್ಟ್ ಆಗಿದೆ. ಇನ್ನು ಈ ಕಂಪನಿ ಬಿಸ್ನೆಸ್ಸಲ್ಲಿ ಎಷ್ಟು ಡಾಮಿನೆಂಟ್ ಆಗಿದೆ,
NSE ಫಿಸ್ಕಲ್ 2001ರಿಂದ ಇಂಡಿಯಾದ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಕ್ಯಾಶ್ ಮಾರ್ಕೆಟ್ ಮತ್ತು ಈಕ್ವಿಟಿ ಡಿರೈವೇಟಿವ್ಸಲ್ಲಿ ಫಿಸ್ಕಲ್ 2009ರಿಂದ ಕರೆನ್ಸಿ ಡಿರೈವೇಟಿವ್ನಲ್ಲಿ ಕೂಡ ನಂಬರ್ 1 ಆಗಿದೆ. ವರ್ಲ್ಡ್ ಫೆಡರೇಷನ್ ಆಫ್ ಎಕ್ಸ್ಚೇಂಜಸ್ ರಿಪೋರ್ಟ್ ಪ್ರಕಾರ NSE ವಿಶ್ವದ ಲಾರ್ಜೆಸ್ಟ್ ಡಿರೈವೇಟಿವ್ಸ್ ಎಕ್ಸ್ಚೇಂಜ್ ಆಗಿದೆ. ನಂಬರ್ ಆಫ್ ಕಾಂಟ್ರಾಕ್ಟ್ ಟ್ರೇಡೆಡ್ ಬೇಸ್ ಮೇಲೆ ಕಂಟಿನ್ಯೂಯಸ್ 7 ವರ್ಷದಿಂದ ನಂಬರ್ 1 ಅಲ್ಲಿದೆ. ಗ್ಲೋಬಲ್ ಮಾರ್ಕೆಟ್ ಶೇರ್ ನೋಡಿದರೆ ಕ್ಯಾಶ್ ಇಕ್ವಿಟೀಸ್ ಟ್ರೇಡ್ಸ್ನಲ್ಲಿ 11.38% ಇದೆ. ಈಕ್ವಿಟಿ ಡಿರೈವೇಟಿವ್ಸ್ ಕಾಂಟ್ರಾಕ್ಟ್ನಲ್ಲಿ 51.18% ಇದೆ. ಇಂಡಿಯಾದ ಮಾರ್ಕೆಟ್ ಶೇರ್ ನೋಡಿದ್ರೆ ಇದು ಆಲ್ಮೋಸ್ಟ್ ಮೊನೊಪಲಿ ಥರ, ಯಾಕಂದರೆ ಕ್ಯಾಶ್ ಮಾರ್ಕೆಟಲ್ಲಿ 92.99% ಮಾರ್ಕೆಟ್ ಶೇರನ್ನು ಹೊಂದಿದೆ. ಈಕ್ವಿಟಿ ಫ್ಯೂಚರ್ಸಲ್ಲಿ 99.79% ಹೊಂದಿದೆ. ಈಕ್ವಿಟಿ ಆಪ್ಷನ್ಸಲ್ಲಿ 74.71%, ಕರೆನ್ಸಿ ಫ್ಯೂಚರಲ್ಲಿ 99.48%, ಕರೆನ್ಸಿ ಆಪ್ಷನ್ನಲ್ಲಿ ಫುಲ್ 100% ಮಾರ್ಕೆಟ್ ಶೇರನ್ನು ಹೊಂದಿದೆ. ಇನ್ನು ಕಾರ್ಪೊರೇಟ್ ಬಾಂಡ್ಸ್ ವ್ಯಾಲ್ಯೂನಲ್ಲಿ 85.65%ನ ಈ NSE ಹೊಂದಿದೆ. ಇನ್ನು 129 ಕೋಟಿ 9 ಲಕ್ಷ ಯೂನಿಕ್ ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ಇದ್ದಾರೆ NSEನಲ್ಲಿ. 2020ರಲ್ಲಿ ಇದು 3 ಕೋಟಿ 9 ಲಕ್ಷ ಮಾತ್ರ ಇತ್ತು. ಅಂದರೆ 6 ವರ್ಷಗಳಲ್ಲಿ ಮೋರ್ ದೆನ್ 4 ಟೈಮ್ಸ್ ಗ್ರೋ ಆಗಿದೆ. 26.93% CAGR ಅಲ್ಲಿ. ಇಲ್ಲಿವರೆಗೂ 2948 ಕಂಪನೀಸು NSEನಲ್ಲಿ ಲಿಸ್ಟ್ ಆಗಿದ್ದಾವೆ. ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 411 ಲಕ್ಷ ಕೋಟಿ ರೂಪೀಸ್ ಇದೆ. ಇನ್ನು NSE ಪ್ಲಾಟ್ಫಾರ್ಮ್ ಡೈಲಿ 12ರಿಂದ 14 ಬಿಲಿಯನ್ ಮೆಸೇಜಸನ್ನು ಪ್ರೋಸೆಸ್ ಮಾಡ್ತಿದೆ. ಮಾರ್ಚ್ 24, 2026ರಲ್ಲಿ ಒಂದೇ ದಿನದಲ್ಲಿ ಸುಮಾರು 22 ಬಿಲಿಯನ್ ಮೆಸೇಜಸನ್ನು ಪ್ರೋಸೆಸ್ ಮಾಡಿತ್ತು. 20 ಕೋಟಿ ಟ್ರೇಡ್ಸ್ ಎಕ್ಸಿಕ್ಯೂಟ್ ಆಗಿತ್ತು. ನಿಫ್ಟಿ 50 ಇದು NSEಯ ಫ್ಲಾಗ್ಶಿಪ್ ಇಂಡೆಕ್ಸು. ಇದು 30 ವರ್ಷದಲ್ಲಿ ಅನ್ಯುಲೈಸ್ಡ್ ರಿಟರ್ನ್ 10.98% ಕೊಟ್ಟಿದೆ ರುಪಿ ಟರ್ಮ್ಸಲ್ಲಿ. ಮತ್ತು ಇಂಡಿಯಾ ವಿಶ್ವದ 4 ಅಥವಾ 5ನೇ ಲಾರ್ಜೆಸ್ಟ್ ಈಕ್ವಿಟಿ ಮಾರ್ಕೆಟ್ ಆಗಿದೆ. ಇತ್ತೀಚೆಗೆ ಆ ಪ್ಲೇಸಲ್ಲಿ ಒಂದಷ್ಟು ವೇರಿಯೇಷನ್ಸ್ ಆಗಿದೆ, 4ರಿಂದ 6 ನಡುವೆ ಓಡಾಡ್ತಿದೆ. ಸೊ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಅದು ಡಿಪೆಂಡ್ ಆಗಿದೆ. ಇನ್ನು ಗಿಫ್ಟ್ ಸಿಟಿನಲ್ಲಿ ಕೂಡ NSE ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇದೆ. ಇದು ನವೆಂಬರ್ 2016ರಲ್ಲಿ ಸ್ಟಾರ್ಟ್ ಆಗಿತ್ತು. ಇಂಟ್ರೆಸ್ಟಿಂಗ್ ಏನಂದರೆ ಸೇಮ್ ಟೈಮಲ್ಲೇ ಈ ಕಲಕೇಶನ್ ಸ್ಕ್ಯಾಂಡಲ್ ಕೂಡ ನಡೆಯಿತು. ಇದಿಷ್ಟು NSE ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು. ಇನ್ನು ನಂಬರ್ಸ್ ನೋಡೋಣ. ಫೈನಾನ್ಷಿಯಲ್ ನಂಬರ್ಸ್ ಏನು ಹೇಳುತ್ತೆ, ಇದು ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಿದೆ. ರೆವಿನ್ಯೂ ಫ್ರಮ್ ಆಪರೇಷನ್ 2024ರಲ್ಲಿ 14,780 ಕೋಟಿ ಇತ್ತು. 2025ರಲ್ಲಿ 17,140 ಕೋಟಿ ಆಯಿತು. ಹಾಗೆ 2026ರಲ್ಲಿ ಇದು ಕಮ್ಮಿಯಾಗಿ 16,601 ಕೋಟಿಗೆ ಇಳಿದಿದೆ. ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದು ಕೂಡ ಇಂಟ್ರೆಸ್ಟಿಂಗ್ ಟ್ರೆಂಡ್ನ ತೋರಿಸ್ತಾ ಇದೆ. 2024ರಲ್ಲಿ 8,305 ಕೋಟಿ ಇತ್ತು. 2025ರಲ್ಲಿ 12,187 ಕೋಟಿಗೆ ಜಂಪ್ ಆಯಿತು. 2026ರಲ್ಲಿ ಇದು 15.5% ಕಮ್ಮಿಯಾಗಿ 10,302 ಕೋಟಿಗೆ ಇಳಿದಿದೆ. ಇದು ಯಾಕೆ ಕಮ್ಮಿ ಆಯಿತು ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಯಾಕಂದರೆ ನೆಕ್ಸ್ಟ್ ಸೆಕ್ಷನಲ್ಲಿ ನಾನು ಕಲಕೇಶನ್ ಸೆಟ್ಲ್ಮೆಂಟ್ ಪ್ರಾವಿಷನ್ ಬಗ್ಗೆ ಹೇಳ್ತೀನಿ, ಅದು ಒಂದು ರೀಸನ್. ಇನ್ನು ಆಪರೇಟಿಂಗ್ ಎಬಿಟಾ ಅಂತ ನೋಡೋದಾದರೆ ಮಾರ್ಜಿನ್ಸು 2024ರಲ್ಲಿ 66.78% ಇತ್ತು. 2025ರಲ್ಲಿ 73.78ಗೆ ಜಂಪ್ ಆಗಿತ್ತು. ಬಟ್ 2026ರಲ್ಲಿ ಮತ್ತೆ 66.85ಕ್ಕೆ ಇಳಿದಿದೆ. ಇನ್ನು ರಿಟರ್ನ್ ಆನ್ ಇಕ್ವಿಟಿ ಕೂಡ 2024ರಲ್ಲಿ 37.37 ಇತ್ತು. 2025ರಲ್ಲಿ 44.87, 2026ರಲ್ಲಿ 32.98%ಗೆ ಕಮ್ಮಿ ಆಗಿದೆ. ಆದರೆ ಒಂದು ವಿಷಯ ತುಂಬ ಕನ್ಸಿಸ್ಟೆಂಟ್ ಆಗಿದೆ, ಅದು ಡಿವಿಡೆಂಡ್. NSE ನವೆಂಬರ್ 2024ರಲ್ಲಿ 4:1 ರೇಷಿಯೋದಲ್ಲಿ ಬೋನಸ್ ಇಶ್ಯೂ ಕೂಡ ಕೊಟ್ಟಿದ್ದರು. ಇದರ ನಂತರ ಡಿವಿಡೆಂಡ್ ಪರ್ ಶೇರ್ 2025 ಮತ್ತು 2026ರಲ್ಲಿ ಎರಡರಲ್ಲಿ ಕೂಡ 35 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಕೊಟ್ಟಿದೆ ಕಂಪನಿ. ಇದು ಫೇಸ್ ವ್ಯಾಲ್ಯೂಗೆ 1 ರೂಪಿಗೆ ಕಂಪೇರ್ ಮಾಡಿದ್ರೆ 3,500% ಡಿವಿಡೆಂಡ್ ರೇಟ್ ಆಗಿತ್ತು. 2026ರಲ್ಲಿ ಡಿವಿಡೆಂಡಲ್ಲಿ ಸ್ಪೆಷಲ್ ಒನ್ ಟೈಮ್ ಡಿವಿಡೆಂಡ್ ಅಂತ 10 ರೂಪಾಯಿ ಕೂಡ ಸೇರ್ತಿದೆ. ಇದು ಝೀರೋ ಡೆಟ್ ಕಂಪನಿ, ಇದೊಂದು ಬಹಳ ಇಂಪಾರ್ಟೆಂಟು. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ 2026ರಲ್ಲಿ 32,261 ಕೋಟಿ ರೂಪೀಸ್ವರೆಗೂ ಇದೆ. ಇದು ಮ್ಯಾಸಿವ್ ಕ್ಯಾಶ್ ರಿಸರ್ವ್. ನೆಟ್ವರ್ತ್ 2024ರಲ್ಲಿ 23,974 ಕೋಟಿ ರೂಪೀಸ್ ಇದ್ದು 2026ಕ್ಕೆ ಇದು 32,113 ಕೋಟಿ ರೂಪೀಸ್ಗೆ ಬಂದಿದೆ. ಇನ್ನು ಕಂಪನಿಯ ಪಾಸಿಟಿವ್ಸ್ ನೋಡೋಣ. ಮೊದಲನೇದು ಅಬ್ಸಲ್ಯೂಟ್ ಡಾಮಿನೆಂಟ್ ಮಾರ್ಕೆಟ್ ಲೀಡರ್. ಈ ಕಂಪನಿ ಆಲ್ಮೋಸ್ಟ್ ಮೊನೊಪಲಿ ಥರ ಪೊಸಿಷನ್ ಇದೆ. ವರ್ಲ್ಡ್ನ ಲಾರ್ಜೆಸ್ಟ್ ಡಿರೈವೇಟಿವ್ ಎಕ್ಸ್ಚೇಂಜ್ ಕಂಟಿನ್ಯೂಯಸ್ 7 ಇಯರ್ಸಿಂದ ಇದೆ. ಎರಡನೇದು ಇಂಡಿಯಾದ ಕ್ಯಾಪಿಟಲ್ ಮಾರ್ಕೆಟ್ಸ್ ಗ್ರೋತ್ ಜೊತೆ ಡೈರೆಕ್ಟ್ ಎಕ್ಸ್ಪೋಜರ್ ಇರುವಂಥ ಕಂಪನಿ. ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ 26.93% CAGR ಅಲ್ಲಿ ಗ್ರೋ ಆಗ್ತಿದ್ದಾರೆ. ಇದು ಸ್ಟ್ರಕ್ಚರಲ್ ಇಂಡಿಯಾ ಗ್ರೋತ್ ಸ್ಟೋರಿಗೆ ಡೈರೆಕ್ಟ್ ಲಿಂಕ್ ಆಗಿರುವಂಥ ಕಂಪನಿ. ಮೂರನೇದು ವರ್ಟಿಕಲಿ ಇಂಟಿಗ್ರೇಟೆಡ್ ಡೈವರ್ಸಿಫೈಡ್ ಬಿಸ್ನೆಸ್ ಮಾಡೆಲನ್ನು ಹೊಂದಿರುವಂಥದ್ದು. ಟ್ರೇಡಿಂಗ್, ಕ್ಲಿಯರಿಂಗ್, ಇಂಡೈಸಸ್, ಡೇಟಾ, ಲಿಸ್ಟಿಂಗ್, ಟೆಕ್ನಾಲಜಿ ಎಲ್ಲ ಸೆಗ್ಮೆಂಟ್ಸಲ್ಲಿ ಪ್ರೆಸೆನ್ಸ್ ಇದೆ.
ನಾಲ್ಕನೇದು ಎಕ್ಸ್ಟ್ರಾರ್ಡಿನರಿ ಫೈನಾನ್ಷಿಯಲ್ ಪ್ರೊಫೈಲ್ ಅನ್ನು ಹೊಂದಿರುವಂಥದ್ದು, ಝೀರೋ ಡೆಟ್, ಯೂಜ್ ಕ್ಯಾಶ್ ರಿಸರ್ವ್ಸ್, ಕನ್ಸಿಸ್ಟೆಂಟ್ಲಿ ಹೈ ಮಾರ್ಜಿನ್ಸ್ ಅನ್ನ ಪಡಿತಾ ಇದೆ. ವರ್ಲ್ಡ್ ನ ಹೈಯೆಸ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ಸ್ ನಲ್ಲಿ ಇದು ಒಂದು, ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ನಲ್ಲಿ ಎಸ್ಪೆಷಲಿ. ಐದನೇದು ಎಕ್ಸ್ಟ್ರೀಮ್ಲಿ ಜನರಸ್ ಮತ್ತು ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಪೇ ಮಾಡುವಂಥ ಕಂಪನಿ, ಆಲ್ಮೋಸ್ಟ್ ಎಲ್ಲ ಫ್ರೀ ಕ್ಯಾಶ್ ಫ್ಲೋ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಮಾಡ್ತಿದೆ. ಆರನೇದು ನಿಫ್ಟಿ 50 ಬ್ರ್ಯಾಂಡ್, ಇದು ಇಂಡಿಯಾದ ಮೇಜರ್ ಫೈನಾನ್ಷಿಯಲ್ ಬೆಂಚ್ ಮಾರ್ಕ್, ನ್ಯೂಮರಸ್ ಗ್ಲೋಬಲ್ ಲೈಸೆನ್ಸಿಂಗ್ ಅಗ್ರಿಮೆಂಟ್ಸ್ ಕಂಪನಿ ಹತ್ರ ಇದೆ. ಏಳನೇದು ನೋ ಐಡೆಂಟಿಫೈಯಬಲ್ ಸಿಂಗಲ್ ಪ್ರಮೋಟರ್, ಬ್ರಾಡ್ ಬೇಸ್ಡ್ ಡೈವರ್ಸಿಫೈಡ್ ಇನ್ಸ್ಟಿಟ್ಯೂಷನಲ್ ಓನರ್ಶಿಪ್ ಅನ್ನು ಹೊಂದಿದೆ. ರೆಗ್ಯುಲೇಟರಿ ಕ್ಯಾಪ್ ಪ್ರೊಟೆಕ್ಟ್ ಮಾಡಿರೋದ್ರಿಂದ ಕಾನ್ಸಂಟ್ರೇಷನ್ ಆಫ್ ಕಂಟ್ರೋಲ್ ಇಲ್ಲ. ಏನು ಅಪಾರ್ಚುನಿಟೀಸ್ ಅಂತ ನೋಡೋದಾದ್ರೆ ಫ್ಯೂಚರ್ ಗ್ರೋತ್ ಎಲ್ಲಿಂದ ಬರುತ್ತೆ ಮೊದಲಿಗೆ ಕಂಪನಿಗೆ. ಸೊ ಮೊದಲನೇದು ಇಂಡಿಯಾದ ಇನ್ವೆಸ್ಟರ್ ಪೆನೆಟ್ರೇಷನ್ ಇನ್ನೂ ಕಮ್ಮಿ ಇದೆ. ಅಡಲ್ಟ್ ಪಾಪ್ಯುಲೇಷನಲ್ಲಿ ಕೇವಲ 13.45% ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಆಗಿದ್ದಾರೆ. ಇದು ಮ್ಯಾಸಿವ್ ಫ್ಯೂಚರ್ ಗ್ರೋತ್ ರನ್ವೇ ತೋರಿಸ್ತಿದೆ. ಎರಡನೇದು ಗಿಫ್ಟ್ ಸಿಟಿ ಮೂಲಕ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೆ. ಫಾರಿನ್ ಕರೆನ್ಸಿ ಟ್ರೇಡಿಂಗ್, 21 hours ಟ್ರೇಡಿಂಗ್ ಡೇ, ಇದು ಹೊಸ ರೆವಿನ್ಯೂ ಸ್ಟ್ರೀಮ್ನ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಿದೆ. ಮೂರನೇದು ನ್ಯೂ ಅಸೆಟ್ ಕ್ಲಾಸಸ್, ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಆಗ್ಬೋದು, ನ್ಯಾಚುರಲ್ ಗ್ಯಾಸ್, ಗೋಲ್ಡ್, ಕಮಾಡಿಟಿ ಡಿರೈವೇಟಿವ್ಸ್, ಇದೆಲ್ಲ ಹೊಸ ಪ್ರಾಡಕ್ಟ್ಸ್ ಲಾಂಚ್ ಆಗ್ತಾ ಇದೆ. ನಾಲ್ಕನೇದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಮತ್ತು SIP ಗ್ರೋತ್ 18.6% CAGR ಅಲ್ಲಿ ಗ್ರೋ ಆಗ್ತಿದೆ. ಇದು NSEಯ ಇಂಡೆಕ್ಸ್ ಮತ್ತು ಡೇಟಾ ಬಿಸ್ನೆಸ್ಗೆ ಡೈರೆಕ್ಟ್ಲಿ ಬೆನಿಫಿಟ್ ಕೊಡುವಂಥ ಸೆಗ್ಮೆಂಟ್. ಐದನೇದು ಇಂಡಿಯಾದ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಇಂಪ್ರೂವ್ ಆಗ್ತಿದೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಡೆಟ್ ಪರ್ಚೇಸ್ ಗ್ರೋ ಆಗ್ತಾ ಇದೆ. ಇದು ಡೀಪರ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್ ಇಂಟಿಗ್ರೇಷನ್ನ ತೋರಿಸ್ತಿದೆ. ಆರನೇದು ನೆಟ್ವರ್ಕ್ ಎಫೆಕ್ಟ್, ಜಾಸ್ತಿ ಪಾರ್ಟಿಸಿಪೆಂಟ್ ಬರ್ತಾ ಲಿಕ್ವಿಡಿಟಿ ಇಂಪ್ರೂವ್ ಆಗುತ್ತೆ. ಇದು ಮೋರ್ ಇಶ್ಯೂಯರ್ಸ್ ಮತ್ತು ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಇದು ಸೆಲ್ಫ್ ರೀಇನ್ಫೋರ್ಸಿಂಗ್ ಗ್ರೋತ್ ಲೂಪ್ ಆಗಿದೆ. ಇನ್ನು ಕಂಪನಿಯಲ್ಲಿ ಏನೆಲ್ಲ ರಿಸ್ಕ್ ಇದೆ, ರಿಸ್ಕ್ ಆ್ಯಂಡ್ ಚಾಲೆಂಜಸ್, ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾರ್ಟು, ಕಾನ್ಸಂಟ್ರೇಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇ ರಿಸ್ಕ್, ಇದು ನಾನು ಈ ವಿಡಿಯೋದ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಲೋಕೇಶನ್ ಸ್ಕ್ಯಾಂಡಲ್ ಇನ್ನೂ ಸಾಲ್ವ್ ಆಗಿಲ್ಲ. 2015-16 ಸ್ಟಾರ್ಟ್ ಆಗಿರುವ ಈ ಕೇಸ್ ಸೆಬಿ 2019 NSEಗೆ ಆರ್ಡರ್ ಕೊಟ್ಟು 624 ಕೋಟಿ ರೂಪೀಸ್ ಡಿಸ್ಚಾರ್ಜ್ ಮಾಡೋಕ್ಕೆ ಹೇಳಿತ್ತು. ಜೊತೆಗೆ 12% ಆನ್ಯುವಲ್ ಇಂಟ್ರೆಸ್ಟ್ ರೇಟ್ 2014 ಪೇ ಮಾಡಬೇಕು ಅಂತ ಹೇಳಿತ್ತು. ಬಟ್ NSEನ ಸೆಕ್ಯೂರಿಟೀಸ್ ಮಾರ್ಕೆಟ್ ಆಕ್ಸೆಸ್ ಮಾಡೋಕ್ಕೆ ಕೂಡ 6 ತಿಂಗಳು ಪ್ರೊಹಿಬಿಟ್ ಮಾಡಿತ್ತು. NSE ಇದನ್ನು ಸ್ಯಾಟ್ ಮುಂದೆ ಅಪೀಲ್ ಮಾಡಿದ್ರು. ಸ್ಯಾಟ್ ಪಾರ್ಷಿಯಲಿ NSE ಪರನೇ ತೀರ್ಪು ಕೊಡ್ತು, ಬಟ್ ಡಿಸ್ಚಾರ್ಜ್ಮೆಂಟ್ ಆರ್ಡರ್ ತೆಗೆದುಹಾಕಿದ್ರು. ಆದರೆ ಸೆಬಿ ಇದಕ್ಕೆ ಅಗೇನೆಸ್ಟ್ ಆಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮುಂದೆ ಅಪೀಲ್ ಮಾಡಿದ್ರು. ಇದಿನ್ನು ಪೆಂಡಿಂಗ್ ಇದೆ. ಇದಕ್ಕೆ ಅಡಿಷನ್ ಆಗಿ ಇನ್ನೂ ಒಂದು ಸೆಕೆಂಡ್ ಸಿಮಿಲರ್ ಕೇಸ್ ಕೂಡ ಇದೆ, ಡಾರ್ಕ್ ಫೈಬರ್ ಮ್ಯಾಟರ್ ಅಂತ. ಇದರಲ್ಲಿ ಕೂಡ 62 ಕೋಟಿ ರೂಪೀಸ್ ಡಿಸ್ಚಾರ್ಜ್ಮೆಂಟ್ ಆರ್ಡರ್ ಇತ್ತು. ಇದು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ. NSE ಜೂನ್ 2025 ಸೆಟಲ್ಮೆಂಟ್ ಅಪ್ಲಿಕೇಶನ್ ಫೈಲ್ ಮಾಡಿದ್ರು ಮತ್ತು ಮಾರ್ಚ್ 2026 ಅಂದರೆ ಕೆಲವು ತಿಂಗಳ ಹಿಂದೆ ರಿವೈಸ್ಡ್ ಸೆಟಲ್ಮೆಂಟ್ ಟರ್ಮ್ಸ್ ಫೈಲ್ ಮಾಡಿದ್ರು. ಟೋಟಲ್ ಕಂಬೈನ್ಡ್ ಸುಮಾರು 1490 ಕೋಟಿ ರೂಪೀಸ್ಗೆ ಕ್ಲೋಸ್ ಮಾಡಲಿಕ್ಕೆ. ಇದು ಡಿಕೇಡ್ ಓಲ್ಡ್ ಕೇಸ್, ಇನ್ನೂ ಫುಲ್ಲಿ ಸಾಲ್ವ್ ಆಗಿಲ್ಲ. ಇದೊಂದು ಬಿಗ್ ಕೇಸ್ ಅಂತಲೇ ಹೇಳ್ಬೋದು, ಸುಮಾರು ದಿನದಿಂದ ಬಾಕಿ ಇದೆ. ಎರಡನೇ ರಿಸ್ಕ್ ಅಂತಂದರೆ NSEಯ ಯೂನಿಕ್ ಸ್ಟ್ರಕ್ಚರಲ್ ಕಾನ್ಫ್ಲಿಕ್ಟ್. NSE ಫಸ್ಟ್ ಲೆವೆಲ್ ರೆಗ್ಯುಲೇಟರ್ ಆಗಿದೆ. ತಮ್ಮ ಸ್ವಂತ ಟ್ರೇಡಿಂಗ್ ಮೆಂಬರ್ಸ್ಗೆ ಮತ್ತು ಜೊತೆಗೆ ಒಂದು ಪ್ರಾಫಿಟ್ ಸೀಕಿಂಗ್ ಲಿಸ್ಟೆಡ್ ಕಂಪನಿ ಆಗಬೇಕು ಅಂತ ಟ್ರೈ ಮಾಡ್ತಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಮತ್ತು ಶೇರ್ ಹೋಲ್ಡರ್ ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ ಆದರೆ ಪಬ್ಲಿಕ್ ಇಂಟ್ರೆಸ್ಟ್ ಪ್ರಿವೈಲ್ ಆಗುತ್ತೆ ಅಂತ DRHPನಲ್ಲೇ ಸ್ವತಃ ಕಂಪನಿ ಬರ್ಕೊಂಡಿದೆ. ಮೂರನೇ ರಿಸ್ಕ್ ಏನಂದರೆ ರೀಸೆಂಟ್ ಇಯರ್ಸ್ನಲ್ಲಿ ಸೆಬಿ ಜೊತೆ ಮಲ್ಟಿಪಲ್ ಸೆಟಲ್ಮೆಂಟ್ ಪೇಮೆಂಟ್ಸ್ ಆಗಿದೆ. ಜಸ್ಟ್ ಲಾಸ್ಟ್ 3 ಇಯರ್ಸ್ನಲ್ಲಿ ಟ್ಯಾಪ್ ಆರ್ಕಿಟೆಕ್ಚರ್ ಕೇಸ್ 643 ಕೋಟಿಗೆ, ನಂತರ NSE ಕ್ಲಿಯರಿಂಗ್ ಇಂಟರೋಪೆರಬಿಲಿಟಿ ಕೇಸ್ 27 ಕೋಟಿ ರೂಪೀಸ್ದು, ಟ್ರೇಡಿಂಗ್ ಆಲ್ಟ್ ಕೇಸ್ 72 ಕೋಟಿ ರೂಪೀಸ್ದು, ಇನ್ಸ್ಪೆಕ್ಷನ್ ಕೇಸ್ಗೆ 40 ಕೋಟಿ ರೂಪೀಸ್. ಇದೆಲ್ಲ ಕಂಬೈನ್ ಮಾಡಿದರೆ ಸುಮಾರು 783 ಕೋಟಿ ರೂಪಾಯಿ ಇದೆ. ಇದು ಕಲೊಕೇಶನ್ ಪ್ರಾವಿಷನ್ ಮೇಲೆ ಆ್ಯಡ್ ಆಗುತ್ತೆ, 1190 ಪ್ಲಸ್ 783 ಕೋಟಿ. ಇನ್ನು ನಾಲ್ಕನೇ ರಿಸ್ಕ್ ಅಂತಂದರೆ ರೆಗ್ಯುಲೇಟರಿ ಕಾಸ್ಟ್ ಡೈರೆಕ್ಟ್ ಆಗಿ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ. ಇದಕ್ಕೆ ಒಂದು ಪ್ರೂಫ್, 2026 ಪ್ಯಾಟ್ 15.5% ಕಮ್ಮಿ ಆಗಿದೆ. 2025ಕ್ಕೆ ಕಂಪೇರ್ ಮಾಡಿದರೆ ಇದು ಕಲೊಕೇಶನ್ ಪ್ರಾವಿಷನ್ ಮತ್ತು ಅದರ್ ಸೆಟಲ್ಮೆಂಟ್ ಕಾಸ್ಟಿಂದ ಆಗಿದೆ. ಐದನೇ ರಿಸ್ಕ್ ಟ್ರೇಡಿಂಗ್ ವಾಲ್ಯೂಮ್ ಡಿಪೆಂಡೆನ್ಸಿ. ಟ್ರಾನ್ಸಾಕ್ಷನ್ ಚಾರ್ಜಸ್ ಟೋಟಲ್ ರೆವಿನ್ಯೂನ ಲಾರ್ಜೆಸ್ಟ್ ಕಾಂಪೊನೆಂಟ್ ಆಗಿದೆ. ಇದು ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಟ್ರೇಡಿಂಗ್ ಆಕ್ಟಿವಿಟಿ ಮೇಲೆ ಹೆವಿಲಿ ಡಿಪೆಂಡ್ ಆಗಿದೆ. ಆರನೇ ರಿಸ್ಕ್ ಏನಂದರೆ ಟೆಕ್ನಾಲಜಿ ಡಿಪೆಂಡೆನ್ಸಿ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. NSEಯ ಸಿಸ್ಟಮ್ಸ್ ಡೈಲಿ ಬಿಲಿಯನ್ಸ್ ಮೆಸೇಜಸನ್ನು ಪ್ರೋಸೆಸ್ ಮಾಡುತ್ತೆ. ಫೆಬ್ರವರಿ 2021 ಒಂದು ಟೆಕ್ನಿಕಲ್ ಗ್ಲಿಚ್ಚಿಂದ NSEಯ ಸಿಸ್ಟಮ್ ಸೆವರಲ್ ಅವರ್ಸ್ ಸ್ಟಾಪ್ ಆಗಿತ್ತು. ಇದು ಮ್ಯಾಸಿವ್ ಆಪರೇಷನಲ್ ರಿಸ್ಕ್ ತೋರಿಸ್ತಿದೆ. ಇದೆಲ್ಲವನ್ನು ಸೇರಿಸಿ ನೋಡಿದರೆ ಒಂದು ಥಿಂಗ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. NSE ಒಂದು ಜೆನ್ಯೂನ್ಲಿ ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್
ಹೊಂದಿರುವಂಥ ಕಂಪನಿ, ಪ್ರಪಂಚದ ಲಾರ್ಜೆಸ್ಟ್ ಡಿರೈವೇಟಿವ್ಸ್ ಎಕ್ಸ್ಚೇಂಜ್, ಝೀರೋ ಡೆಟ್, ಮಾಸಿವ್ ಕ್ಯಾಶ್ ಮೆಷಿನ್, ಕನ್ಸಿಸ್ಟೆಂಟ್ಲಿ ಹೈ ಡಿವಿಡೆಂಡ್ ಪೇ ಮಾಡುವಂಥ ಕಂಪನಿ. ಆದರೆ ಈ ಸೇಮ್ ಕಂಪನಿ ಒಂದು ಡಿಕೇಡ್ ಲಾಂಗ್ ರೆಗ್ಯುಲೇಟರಿ ಸಗ ಜೊತೆ ಬರ್ತಿದೆ. ಇದಿನ್ನೂ ಫುಲ್ಲಿ ಕ್ಲೋಸ್ ಆಗಿಲ್ಲ. ಮಲ್ಟಿಪಲ್ ಸೆಟ್ಲ್ಮೆಂಟ್ ಪೇಮೆಂಟ್ ಕೇಸ್ಗಳು ಬಾಕಿ ಇವೆ. ಇದೇ ಥರದ ಡೀಪ್ ಡೈವ್ ಅನಾಲಿಸಿಸ್ಗಾಗಿ ವೆಲ್ತೋರಿಯಾ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗೋಣ.